ಚೇತನ್ ಡಿಸೋಜ ಸುಮಾರು ಒಂದೂವರೆ ದಶಕದಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಚಾಲ್ತಿಯಲ್ಲಿ ಇರ್ತಕ್ಕಂಥ ಸ್ಟಂಟ್ ಮಾಸ್ಟರ್ ಆದರೂ ಸಹ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಸಿನಿಮಾಗಳು ಮಾಡಿದರೂ ಸಹ ಹಿಂದೆಂದೂ ಕಂಡು ಕೇಳಿರದ ರೀತಿಯಲ್ಲಿ ನಿಮಗೆ ಒಂದೊಳ್ಳೆ ರೆಸ್ಪಾನ್ಸ್ ಬರ್ತಾ ಇರೋದು ಒಂದೇ ಒಂದು ಸಿನಿಮಾದಿಂದ, ಅದು ಆವೇಶಂ. ಎಲ್ಲೆಲ್ಲೂ ಆವೇಶಂ ಸದ್ದು ಸಿಕ್ಕಾಪಟ್ಟೆ ಜೋರಿದೆ. ಫಹದ್ ಫಾಸಿಲ್ ಅಫ್ಕೋರ್ಸ್ ನಮ್ಮ ಭಾರತೀಯ ಚಿತ್ರರಂಗದ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್. ಫಹದ್ ಫಾಸಿಲ್ ನಮಗೂ ಕನ್ನಡಕ್ಕೂ ಹೊಸಬ್ರೇನಲ್ಲ, ತೆಲುಗುಗೂ ಹೊಸಬ್ರೇನಲ್ಲ. ತೆಲುಗಲ್ಲಿ ಪುಷ್ಪ ಮಾಡಿದ್ದಾರೆ, ಪುಷ್ಪ 2 ಎಲ್ಲರೂ ಈಗಲ್ಲಿ ವೇಟಿಂಗು. ಕನ್ನಡದಲ್ಲಿ ಧೂಮಮ್ ಮಾಡಿದ್ದಾರೆ. ಸೊ ಹಂಗಾಗಿ ಇನ್ನು ಸೌತ್ ಇಂಡಿಯಾಗೆಲ್ಲ ಗೊತ್ತಿರ್ತಕ್ಕಂಥ ಒಬ್ಬ ಕಲಾವಿದ, ಮೋಸ್ಟ್ ವರ್ಸ್ಟೈಲ್ ಆಗ್ತದೆ. ಆವೇಶಂ ಸಿನಿಮಾ ಈಗ ಥಿಯೇಟ್ರಲ್ಲಿ ರನ್ನಿಂಗ್ ಸಕ್ಸಸ್ಫುಲಿ 150-200 ಕೋಟಿ ಕ್ಲಬ್ಗೆ ಸೇರಿದೆ. ಅದರ ಜೊತೆಗೆ OTTಗೂ ಲಗ್ಗೆ ಇಟ್ಟಿದೆ ನಿನ್ನೆ ಅಷ್ಟೇ. ಸೊ ಆ ಸಿನಿಮಾದ ಕಂಪ್ಲೀಟ್ ಸ್ಟಂಟ್ಸ್ನ ನೀವು ಮಾಡಿದ್ದೀರಾ. ತುಂಬ ಸ್ಟೈಲಿಶ್ ಆಗಿದೆ ಸಿನಿಮಾ, ಅವರ ಸ್ಟೈಲು ಮ್ಯಾನರ್ಸಮ್ ಎಲ್ಲ. ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಆವೇಶಂ ಇಷ್ಟು ದೊಡ್ಡ ಹಿಟ್ ಆಗಿರ್ತಕ್ಕಂಥದ್ದು? ಸೊ ನಾನು ಪವನ್ ಸರ್ ಜೊತೆ ಧೂಮ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಫಹದ್ ಫಾಸಿಲ್ ಅವರು ಇದ್ದರು. ಸೊ ಅದು ಅವ್ರ ಜೊತೆ ಇದು ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಮಾಡಬೇಕಾದ್ರೆ ಅವರು ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡಿದರು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಕ್ಯಾರೆಕ್ಟರೈಸೇಷನ್ ಅದೆಲ್ಲ ಅಂತ. ಸೊ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು, ನಾನು ಫಸ್ಟಿಗೆ ನಿಂಗೆ ಇನ್ವಾಲ್ವ್ ಮಾಡ್ತೇನೆ, ಎಲ್ಲ ಪ್ಲ್ಯಾನಿಂಗಲ್ಲಿ ಇರು, ಅದು ಇದು ಅಂತ ಎಲ್ಲ ಹೇಳಿದ್ರು. ಸೊ ಅಲ್ಲಿಂದ ಡೈರೆಕ್ಟ್ರ್ ಜಿತು ಮಾಧವನ್ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟರು. ಬ್ಯಾಕ್ ಇನ್ 2022 ಡಿಸೆಂಬರಲ್ಲಿ ನಾವು ಫಸ್ಟ್ ಮೀಟಿಂಗ್ ಆದದ್ದು. ಸೊ ಅಲ್ಲಿಂದ ನಾನು ಆ ಜರ್ನಿ ಕಂಟಿನ್ಯೂ ಮಾಡಿದೆ. ಮಾಡಬೇಕಾದ್ರೆ ನನಗೆ ಫಸ್ಟಿಗೆ ಹೇಳಿದ್ರು, ಈ ಕ್ಯಾರೆಕ್ಟರೈಸೇಷನ್ಸ್ ಹೀಗೆ ಇರುತ್ತೆ, ಅದು ಇದು ಅಂತ ಹೇಳಿದ್ರು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಅದಕ್ಕೆ ನಾನೇನು ಹಾಕ್ಬೋದು, ನಾನು ಹೊಸತಾಗಿ ಏನು ಹಾಕ್ಬೋದು ಅಂತ ಒಂದಷ್ಟು ಪ್ಲ್ಯಾನ್ ಮಾಡಿದೆ. ಎಲ್ಲ ಪ್ಲ್ಯಾನಿಂಗ್ ಓಕೆ, ಬಟ್ ಎಲ್ಲ ಎಕ್ಸಿಕ್ಯೂಷನ್ ಓಕೆ. ಬಟ್ ನನಗೆ ಗೊತ್ತಿತ್ತು ಅದು ರಿಸೀವ್ ಆಗುತ್ತೆ ಅಂತ. ಯಾಕೆಂದರೆ ಅಂಥ ಕೆಲವು ಅಲ್ಲಿ ಕ್ಯಾರೆಕ್ಟರ್ ಬರುವಂಥದ್ದು, ಆ ಓಲ್ಡ್ ಕ್ಯಾರೆಕ್ಟರ್ ಒಬ್ಬರು ಬರ್ತಾರೆ, ನಂಜಪ್ಪ ಅಂತ ಕ್ಯಾರೆಕ್ಟರ್ ಹೆಸರು, ಕೃಷ್ಣ ಅವರ ಹೆಸರು, ಅವರು ಬರ್ತಾರೆ. ಇಲ್ಲಾಂದ್ರೆ 2 ಹುಡುಗರು ಬರ್ತಾರೆ. ಮತ್ತು ಫಹದ್ ಫಾಸಿಲ್ ಅವ್ರದ್ದು ಒಂದು ಥ್ರಿಲ್ಲಿಂಗ್ ಏನು ಹೇಳಿ ಚೇಂಜ್ ಓವರ್ ಕ್ಲೈಮ್ಯಾಕ್ಸಲ್ಲಿ ಅಂಥದ್ದೆಲ್ಲ ತುಂಬ ಬರುತ್ತೆ ಅಂತ ಗೊತ್ತಿದ್ದು. ಬಟ್ ಇಂಥ ರೆಸ್ಪಾನ್ಸು ಈ ಲೆವೆಲಿಗೆ ಓಡುತ್ತೆ, ಈ ಲೆವೆಲ್ಗೆ ರಿಸೀವ್ ಆಗುತ್ತೆ, ಅದು ಔಟ್ಸೈಡ್ ಕರ್ನಾಟಕ, ಔಟ್ಸೈಡ್ ಕೇರಳ. ಸೊ ನನಗೆ ಎಲ್ಲ ಕಡೆಯಿಂದ ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ತಮಿಳ್ನಾಡು, ಹೈದರಾಬಾದ್ ಇರಲಿ, ಬಾಂಬೆ ಇರಲಿ, ಎಲ್ಲ ಕಡೆಯಿಂದ. ಅವು ಗೊತ್ತಾಯ್ತು ಇಂಥ ರೆಸ್ಪಾನ್ಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಎಕ್ಸ್ಪೆಕ್ಟ್ ಮಾಡದಂಥ ರೆಸ್ಪಾನ್ಸ್ ಬಂದುಬಿಟ್ಟಿದೆ. ಎಲ್ಲೆಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ ಕಡೆಯಿಂದ ಕಾಲ್ಸ್ ಎಲ್ಲ ಬಂದುಬಿಟ್ಟಿದೆ. ಸೊ ಅಂತ ತುಂಬ ಖುಷಿ ಆಗ್ತಿದೆ. ಅಂಥ ಪ್ರಾಜೆಕ್ಟ್ ಮಾಡಿದ್ದಕ್ಕೆ, ಆ ಎಫರ್ಟ್ ಹಾಕಿದ್ದಕ್ಕೆ ಆ ಪ್ರತಿಫಲ ಈಗ ಸಿಗ್ತಾ ಇದೆ. ಸೊ ಇದು ನಾನು ಏನು ಹೇಳ್ಬೋದಂದರೆ, ಇಟ್ಸ್ ಒಂದು ನನ್ನ ಕರಿಯರ್ದೊಂದು ಏನು ಹೇಳ್ತಾರೆ, ಒಂದು ಪಾತನ್ನೇ ಚೇಂಜ್ ಮಾಡಿಬಿಟ್ಟಿದೆ, ಎಲ್ಲೋ ತೊಗೊಂಡು ಹೋಗಿಬಿಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ. ಈಗ ನೀವು ಅಪ್ಪು ಸರ್ ಜೊತೆ ವರ್ಕ್ ಮಾಡಿದ್ರಿ, ಜೇಮ್ಸಲ್ಲಿ, ಗೋಸ್ಟಲ್ಲಿ ಶಿವಣ್ಣ ಜೊತೆ ವರ್ಕ್ ಮಾಡಿದ್ರಿ, ಯುವದಲ್ಲಿ ಯುವರಾಜ್ ಕುಮಾರ್ ಜೊತೆ ವರ್ಕ್ ಮಾಡಿದ್ರಿ, ಕಬ್ಜಾದಲ್ಲಿ ವೈಆರ್ಕೆ ಮಾಡಿದೆ, ಯುವ ಮಾಡಿರಲ್ಲ. ಹೌದು, ಫಸ್ಟ್ ಪ್ರೋಮೋ. ಹೌದು. ಆಮೇಲೆ ಅಪ್ಪು ಅವ್ರದ್ದು ಉಪ್ಪಿ ಸರ್ದು ಕಬ್ಜಾ ಮಾಡಿದ್ದೆ, UI ಕೂಡ ಮಾಡ್ತಾ ಇದ್ದಾರೆ, UI ಮಾಡ್ತಿದ್ದೀರಾ, ತುಂಬಾ ಸ್ಟಾರ್ಸ್ ಜೊತೆ ವರ್ಕ್ ಮಾಡಿದ್ದೀರಾ. ಸೊ ಇದಕ್ಕೆ ಬಂದಾಗ, ಪರ್ಫಾರ್ಮೆನ್ಸ್ ವೈಸ್ ಬಂದಾಗ ಫಹದ್ ಫಾಸಿಲ್ ಎಂಥ ಕ್ರಿಯೇಟಿವ್ ಅಥವಾ ವರ್ಸ್ಟೈಲ್ ಆ್ಯಕ್ಟರ್ ಅನಿಸ್ತಾರೆ? ಸೊ ಈಗ ಎಲ್ಲರದ್ದು ಅವ್ರದ್ದೇ ಸ್ಟ್ರೆಂತ್ ಇರುತ್ತೆ, ವೀಕ್ನೆಸ್ ಇರುತ್ತೆ. ಕೆಲವರು ಆ್ಯಕ್ಟಿಂಗಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಆ್ಯಕ್ಷನಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಎರಡರಲ್ಲೂ ಚೆನ್ನಾಗಿರ್ತಾರೆ. ಸೊ ಫಹದ್ ಫಾಸಿಲ್ ಅವ್ರದ್ದು ಮಾತಾಡಬೇಕಾದ್ರೆ ನಾನು ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಬೇಕಂತ ಏನಿಲ್ಲ. ಬಟ್ ಆ್ಯಕ್ಷನ್ ಬಗ್ಗೆ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೆವು. ಸೊ ಅವರು ಈ ಲೆವೆಲ್ಗೆ ಆ್ಯಕ್ಷನ್ ಮೊದಲು ಮಾಡಿರಲ್ಲ, ಒಂದಷ್ಟು ಮಾಡಿದ್ದಾರೆ. ಬಟ್ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಇದರಲ್ಲಿ, ಆ ಸ್ಟೈಲೈಸ್ಡ್ ವರ್ಷನ್, ನನ್ನದೇನು ಒಂದು ಟ್ರೇಡ್ ಮಾರ್ಕ್ ಇದೆ, ಸಿಗ್ನೇಚರ್ ಇದೆ, ಅದು ಅವರಿಗೆ ಟ್ರೈನಿಂಗ್ ಕೊಡಬೇಕಾಯ್ತು. ನಾವು 1 ತಿಂಗಳು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ. ಸೊ ಜಸ್ಟ್ ಪಂಚ್ ಅಂತಲ್ಲ, ಕಿಕ್ಸ್ ಅಲ್ಲ, ಬಟ್ ಆ ಒಂದು ಸ್ಪೆಷಲ್ ವೆಪನ್ ನೋಡಿದ್ದಾರೆ ನೀವು, ಬಾಟಲ್ ಓಪನರ್ ಥರ ನೈಫ್ ಸಣ್ಣದು. ಸೊ ಅದಕ್ಕಾಗಿ ಸ್ಪೆಷಲಾಗಿ ಒಂದು ಟ್ರೈನಿಂಗ್ ಕೊಡಬೇಕಾಯಿತು. ಸ್ವಲ್ಪ ಹೌದು, ಹೀಗೆ ಮೂಮೆಂಟ್ಸ್ಗಳೆಲ್ಲ ಅದು ಏನಂದರೆ, ಅದು ಇನ್ಸ್ಪಿರೇಷನ್ ಅವರಿಗೆ ಅವರ ಒಂದು ಸ್ಟೋರಿಯಲ್ಲಿತ್ತು ಅವರಿಗೆ. ಯಾಕೆಂದರೆ ಅವರ ಬ್ಯಾಕ್ ಸ್ಟೋರಿಯಲ್ಲಿ ಅವರು ಜ್ಯೂಸ್ ಶಾಪಲ್ಲಿ ವರ್ಕ್ ಮಾಡೋರು. ಸೊ ಹಾಗಿತ್ತು. ಸೊ ಅವರ ಕೈಯಲ್ಲಿ ಓಪನರ್ ಯಾವಾಗಲೂ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ, ನಾನೊಂದು ವೀಡಿಯೋ ಮಾಡಿದೆ, ಕರಂಬಿಟ್ ಅಂತ ಒಂದು ವೆಪನ್ ಇದೆ. ಸೊ ಇಷ್ಟೇ ಸಣ್ಣದಿರುತ್ತೆ, ಅದು ತುಂಬ ಶಾರ್ಪ್ ವೆಪನ್, ಫಿಲಿಪಿನ್ ವೆಪನ್.
ಸೊ ಅದನ್ನು ನೋಡಿದ್ರು, ಅವ್ರಿಗೆ ತೋರಿಸಿದ ನಾನು, ಅವ್ರಿಗೆ ಖುಷಿ ಆಯಿತು. ಸೊ ಇದನ್ನೆರಡು ಮಿಕ್ಸ್ ಮಾಡ್ಕೊಂಡು ಏನೋ ಮಾಡೋಣ ಅಂತ ಒಂದು ಐಡಿಯಾ ಮಾಡಲಿಕ್ಕೆ ನಮಗೆ ಈಸಿ ಆಯಿತು. ಸೊ ಪರ್ಫಾರ್ಮೆನ್ಸ್ ವೈಸ್, ಆ್ಯಕ್ಷನ್ ವೈಸ್ ಬರಬೇಕಾದ್ರೆ ಒಂದು ಸ್ವಲ್ಪ ಇನಿಷಿಯಲ್ ಸ್ವಲ್ಪ ಕಷ್ಟ ಆಯಿತು. ಸೊ ಅವ್ರಿಗೂ ಕಷ್ಟ ಆಯಿತು, ಯಾಕಂದರೆ ತುಂಬ ಸ್ಟ್ಯಾಮಿನಾ ಬೇಕು, ಆಮೇಲೆ ತುಂಬ ಇದೆಲ್ಲ ಮೂಮೆಂಟ್ಸ್ ಎಲ್ಲ ತುಂಬ ಕಲಿಬೇಕು. ಬಟ್ ನನಗೆ ಒಂದು ಸ್ವಲ್ಪ ಎಲ್ಲೋ ಹೆದರಿಕೆ ಇತ್ತು, ಈಗ ನಾನು ಥಿಂಕ್ ಮಾಡಿದ್ದು ಬರುತ್ತಾ ಇಲ್ವಾ ಅಂತಂದು ನನಗೆ ಟ್ರೈನಿಂಗ್ ಟೈಮಲ್ಲಿ ಇತ್ತು, ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು. ಬಟ್ ಸೆಟ್ಟಿಗೆ ಬಂದಮೇಲೆ ಮನುಷ್ಯ ಬೇರೆಯೇ ಮನುಷ್ಯ, ತಿಂದಾಕ್ಬಿಟ್ರು ಅವರು. ಏನೊಂದು ಮೂಮೆಂಟ್, ಸಣ್ಣ ಮೂಮೆಂಟ್ ಇದ್ದರೆ ಕೂಡ ಏನು ಮಾಡಿದಂದರೆ ಒಳ್ಳೆ ಆ್ಯಕ್ಷನ್ ಸ್ಟಾರ್ ಇರ್ತಾರಲ್ವ ಆ ರೇಂಜಿಗೆ ಮಾಡಿದ್ರು ಅವರು. ಅದು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು. ಬಟ್ ಆ್ಯಕ್ಷನ್ ಮಾಡೋದು ಬೇರೆ, ಆ್ಯಕ್ಟಿಂಗ್ ಮಾಡೋದು ಬೇರೆ. ಬಟ್ ಆ್ಯಕ್ಷನ್ ಮತ್ತು ಆ್ಯಕ್ಟಿಂಗನ್ನು ಒಟ್ಟಿಗೆ ಹಾಕ್ಕೊಂಡು ಮಾಡ್ತಾರಲ್ವ, ದಟ್ ಈಸ್ ಸಮಥಿಂಗ್ ಎಲ್ಸ್. ಅದು ಎಲ್ಲರಿಗೂ ಮಾಡಲಿಕ್ಕಾಗಲ್ಲ. ತುಂಬ ಆ್ಯಕ್ಟರ್ಗಳು ಆ್ಯಕ್ಷನ್ ಬರಬೇಕಾದ್ರೆ ಆ್ಯಕ್ಟಿಂಗ್ ಬಿಟ್ಬಿಡ್ತಾರೆ, ಖಾಲಿ ಆ್ಯಕ್ಷನ್ನೇ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಹೋಗ್ಬಿಡುತ್ತೆ. ಬಟ್ ಇವರಲ್ಲ, ಅವ್ರಿಗೆ ಏನು ಹೇಳ್ತಾರೆ ಅವರು, ನನಗೆ ನ್ಯಾಚುರಲಿ ಬರಬೇಕು ಒಳಗಿಂದ, ಆವಾಗನೇ ನನಗೆ ಮಾಡಲಿಕ್ಕಾಗುತ್ತೆ ಅದು. ಸೊ ಅದಕ್ಕಾಗಿ ನಾವು ಏನು ರಿಹರ್ಸ್ ಬೇಕಿತ್ತು, ಪ್ರಿಪರೇಷನ್ಸ್ ಬೇಕಿತ್ತು ಎಲ್ಲ ಮಾಡಿದೆವು, ಟೈಮ್ ತೊಗೊಂಡು ಅದನ್ನು ಶೂಟ್ ಮಾಡಿದೆವು. ಅದಕ್ಕಾಗಿ ಇಂಥ ಔಟ್ಪುಟ್ ಬರಲಿಕ್ಕೆ ಈಸಿ ಆಯಿತು. ನಿಮ್ಮ ರೀಲ್ಸಲ್ಲೂ ಒಂದೆರಡು ಸ್ಯಾಂಪಲ್ಸ್ನ ನೋಡಿದ್ವಿ ನಾವು, ನೀವು ಅವ್ರಿಗೆ ಟ್ರೈನ್ ಯಾವ ರೀತಿ ಟ್ರೈನ್ ಮಾಡಿದ್ದೀರಾ ಅಂತಕ್ಕಂಥದ್ದು. ಅದೆಲ್ಲ ಕೆಳಗಡೆ ಮ್ಯಾಟ್ ಎಲ್ಲ ರೋಲ್ ಮಾಡೋದು. ಹೌದು. ಸೊ ಯಾವ ಥರ ಲರ್ನರ್ ಅನಿಸುತ್ತೆ ಅವರು? ಸೊ ಬೇಸಿಕಲಿ ನಾವು ಇದು ನಂದು ಯೂಶ್ವಲ್ ಪ್ರಾಸೆಸ್. ನಂದು ಏನಾದರೂ ಆ್ಯಕ್ಷನ್ ಇದ್ದರೆ ಹೈ ಇಂಟೆನ್ಸಿಟಿ ಆ್ಯಕ್ಷನ್ ಏನಾದರೂ ಮಾಡೋದಾದರೆ, ಇಲ್ಲಾಂದರೆ ಪ್ರಾಪರ್ ಮಾರ್ಷಲ್ ಆರ್ಟ್ಸ್ ಇರ್ಬೋದು, ಒಂದು ಫಾರ್ಮ್ ಇರ್ಬೋದು, ಯಾವುದೋ ಒಂದು, ಇಲ್ಲ ಪಾರ್ಕೋರ್ ಇರ್ಬೋದು, ಬೇರೆ ಬೇರೆ ಆರ್ಟ್ ಫಾರ್ಮ್ಸ್ ಮಾಡಬೇಕಾದ್ರೆ ಬಾಡಿ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಮಾಡೋದಕ್ಕಿಂತ ಈಗ ಎಲ್ಲರಿಗೂ ಗೊತ್ತಾಗುತ್ತೆ, ಡೂಪ್ ಇದು, ಇಲ್ಲ CG ಮಾಡಿದ್ದಾರೆ ಅದು ಇದು ಅಂತ. ಸೊ ಅಂಥದ್ದೆಲ್ಲ ಜನರಿಗೆ ಗೊತ್ತಿರಬೇಕಾದ್ರೆ ನಾವು ಒಂದು ಸ್ಟೆಪ್ ಮುಂದೆ ಇರಬೇಕಾಗುತ್ತೆ, ನಾವು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ನಂದು ಜಿಮ್ ಇದೆ, KOS ಫ್ಯಾಕ್ಟ್ರಿ ಅಂತ, HSR ಅಲ್ಲಿ. ಸೊ ಅಲ್ಲಿ ನಾವು ಪ್ರತಿಯೊಬ್ಬರಿಗೆ ಯಾರು ಇಂಥ ಇರಬೇಕಾದ್ರೆ ಆ ಸೆಲೆಬ್ರಿಟಿಗಳಿಗೆ, ಆ್ಯಕ್ಟರ್ಗಳಿಗೆ ನಾವು ಅಲ್ಲಿ ಟ್ರೈನಿಂಗ್ ಕೊಡ್ತೇವೆ. ಸೊ ಫಾದ್ ಸರಿಗೆ ಕೂಡ ನಾವು ಕರೆದೆವು. ಅವರು ಟ್ರೈನಿಂಗ್ ಆಗೇ ಬ್ಯಾಂಗ್ಳೂರಿಗೆ ಬಂದು ಸೆಟ್ಲ್ ಆಗಿದ್ರು ಶೂಟಿಂಗ್ ಮೊದಲು. ಹೌದು. ಸೊ ಅಂಥ ಡೆಡಿಕೇಶನ್ ಅವ್ರಿಗಿತ್ತು. ಸೊ ಅವ್ರು 1 ತಿಂಗಳು ಇಲ್ಲ ಅದಕ್ಕಾಗಿ ಇದ್ದರು, ಅದು ಇನಿಷಿಯಲಿ. ಆಮೇಲೆ ಶೂಟ್ ಟೈಮಲ್ಲಿ ಕೂಡ ನಮ್ಮ ಹುಡುಗರು ಹೋಗಿ ಟ್ರೈನಿಂಗ್ ಮಾಡ್ತಿದ್ರು. ಅವರು ಇರುವ ಸ್ಟೇಯಲ್ಲೇ ನಮ್ಮದು ಬೆಡ್ ಅದು ಇದೆಲ್ಲ ಇಟ್ಟಿದೆ, ಪ್ರತಿದಿನ ಹೋಗಿ ಟ್ರೈನಿಂಗ್ ಮಾಡ್ತಿದ್ರು, ಪ್ರತಿದಿನ ಅವ್ರು ಮಾಡ್ತಾಯಿದ್ರು. ಈ ಕಮಿಟ್ಮೆಂಟ್ ನಮಗೆ ಎಲ್ಲ ಕಡೆ ನೋಡಲಿಕ್ಕೆ ಸಿಗಲ್ಲ. ಕೆಲವು ಆ್ಯಕ್ಟರ್ಗಳು ತುಂಬ ಡೆಡಿಕೇಟ್ ಆಗಿರ್ತಾರೆ, ರಿಸಲ್ಟ್ ಓರಿಯೆಂಟೆಡ್ ಆಗಿರ್ತಾರೆ. ಅವರು ಸ್ಕ್ರೀನಲ್ಲಿ ಹೀಗೆ ನಮ್ಗೆ ಬರಬೇಕಂತ ಒಂದು ವಿಷನ್ ಇರುತ್ತೆ. ಅಂಥದ್ದು ವಿಷನ್ ಇರುವ ಆ್ಯಕ್ಟರ್ ಜೊತೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಮತ್ತು ಈ ಎಫರ್ಟ್ಸ್ ಎಲ್ಲ ತುಂಬ ಸಿಂಪಲ್ ಆಗಿಬಿಡುತ್ತೆ. ಆವಾಗ ನಮಗೇನಿಲ್ಲ, ನಾವು ಪುಷ್ ಮಾಡಬೇಕಂತಿಲ್ಲ, ಅವ್ರಿಗೆ ಪುಷ್ ಮಾಡ್ತಾ ಇರ್ತಾರೆ. ಅವರೇ ಒಂದು ಐಡಿಯಾಸ್ ಹೇಳ್ತಾರೆ, ನಾವು ಹೀಗೆ ಮಾಡಿದ್ರೆ ಹೇಗೆ, ನಾವು ಹೀಗೆ ಮಾಡಿದ್ರೆ ಹೇಗೆ ಅಂತ. ಯಾಕಂದರೆ ಅವರ ಸ್ಟ್ರೆಂತ್, ಅವ್ರ ವೀಕ್ನೆಸ್ ನಮಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ಹೇಳ್ತಾರೆ, ನನಗೆ ಇದು ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ. ಅದನ್ನು ಹಿಡ್ಕೊಂಡು ನಾನೇನು ಸ್ಪೆಷಲ್ ಆಗಿ ಮಾಡ್ಬೋದು ಅಂತ ನಾನು ಥಿಂಕ್ ಮಾಡ್ಬೋದು. ಬಟ್ ಇದು ಯಾವಾಗ ಈಸಿ ಆಗುತ್ತೆ, ಬಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ಒಬ್ಸರ್ವ್ ಮಾಡ್ತೇನಲ್ವ, ಆವಾಗ ನನಗೆ ಇನ್ನೂ ಈಸಿ ಆಗಿಬಿಡುತ್ತೆ ಅದನ್ನು ಇಂಪ್ರೂವೈಸ್ ಮಾಡಲಿಕ್ಕೆ. ಸೊ ಅದು ಪ್ರಾಸೆಸ್ ಮಾಡೋದು. ಮತ್ತು ಅವರಿಂದ ಅವರು ಜಿಮ್ಮಿಗೆ ಬಂದು ಪ್ರಾಕ್ಟೀಸ್ ಮಾಡೋದ್ರಿಂದ ನನಗೆ ತುಂಬ ಖುಷಿ ಆಯಿತು. ಸೂಪರ್. ಚೇತನ್ ಅವರು ಈ ಹಿಂದೆ ಸಾಕಷ್ಟು ಸಿನಿಮಾಗಳು ಮಾಡಿದ್ರು ಸಹ ಸಿಂಗಲ್ ಟೈಟಲ್ ಕಾರ್ಡ್ ಸಿಕ್ಕಿರಲಿಲ್ಲ. ಆವೇಶಮ್ ಫುಲ್ ಫ್ಲೆಜ್ಡ್ ಸ್ಟಂಟ್ ಮಾಸ್ಟರ್, ಎಲ್ಲ ಸ್ಟಂಟ್ಸು ಸಿನಿಮಾದ ಕಂಪ್ಲೀಟ್ ಸ್ಟಂಟ್ಸು ನೀವೇ ಮಾಡಿರ್ತಕ್ಕಂಥದ್ದು. ಟೋಟಲ್ ಎಷ್ಟು ಸ್ಟಂಟ್ಸ್ ಇದೆ ಸಿನಿಮಾದಲ್ಲಿ, ವೇರಿಯೇಷನ್ಸ್ ಏನೇನಿದೆ ಒಂದು ಸ್ಟಂಟ್ಗೆ? ಸೊ ಆವೇಶಮಲ್ಲಿ ಮೇಜರ್ 3 ಆ್ಯಕ್ಷನ್ ಬ್ಲಾಕ್ಸ್ ಬರುತ್ತೆ. ಒಂದು ಇಂಟರ್ವಲಲ್ಲಿ, ಪ್ರೀ ಇಂಟರ್ವಲಲ್ಲಿ ಹೋಲಿ ಫೈಟ್ ಅಂತ ಸ್ಕೂಲಲ್ಲಿ ಆಗುತ್ತೆ ಅದು. ಸೊ ಅದೊಂದಾಗುತ್ತೆ. ಅದರಲ್ಲಿ ನಾವೇನು ಮಾಡಿದ್ದೇವೆ ಅಂದರೆ, 2 ಈ ಬೆಂಗಾಲಿ ಬಾಯ್ಸ್ ಅಂತ ಒಂದು 2 ಹುಡುಗರಿದ್ದಾರೆ. ಸೊ ಅವರು ತಿರುಗಿ ಎಲ್ಲ ಟ್ವಿಸ್ಟ್ ಮಾಡ್ಕೊಂಡು, ಜಿಮ್ನಾಸ್ಟಿಕ್ ಮಾಡ್ಕೊಂಡೆಲ್ಲ ಫೈಟ್ ಮಾಡ್ತಾರೆ. ಆ ಕ್ಯಾರೆಕ್ಟರೈಸೇಷನ್ ಅಲ್ಲಿ ತನಕ ತೋರಿಸೋದೇ ಇಲ್ಲ, ಅವ್ರು ಏನೋ ಸಣ್ಣ ಹುಡುಗರ ಥರ ಇರ್ತಾರೆ. ಸೊ ಅದೊಂದಿದೆ. ಸೊ ಏನು ಮಾಡಿದ್ದೇವೆ ಅಂದರೆ, ಈ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲೆಲ್ಲ ನೋಡಿರ್ಬೋದು, ಈ ಹುಡುಗರೆಲ್ಲ ಪಲ್ಟಿ ಎಲ್ಲ ಹೊಡಿತಾರೆ ಅದು. ಸೊ ಅಲ್ಲಿ ಒಂದು ಆರ್ಟ್ ಫಾರ್ಮ್ ಇದೆ, ಮಾರ್ಷಲ್ ಆರ್ಟ್ಸ್ ಟ್ರಿಕ್ಕಿಂಗ್ ಅಂತ, ಎಕ್ಸ್ಟ್ರೀಮ್ ಮಾರ್ಷಲ್ ಆರ್ಟ್ಸ್ ಅಂತ. ಸೊ ಅದು ಏನಂದರೆ, ಬೇಸಿಕ್ ಮಾರ್ಷಲ್ ಆರ್ಟ್ಸ್ ಮತ್ತು ಎಕ್ಸ್ಟ್ರೀಮ್ ಜಿಮ್ನಾಸ್ಟಿಕ್ಸ್ ಅಂದು ಮಿಕ್ಸ್ ಮಾಡಿಕೊಂಡು ಫ್ಲಿಪ್ ಮಾಡಬೇಕಾದ್ರೆ ಕಿಕ್ ಮಾಡ್ತಾರೆ, ಟ್ವಿಸ್ಟ್ ಮಾಡಬೇಕು ಕಿಕ್ ಮಾಡ್ತಾರೆ. ಇದನ್ನು ಎಲ್ಲಿ ತೋರಿಸಲಿಲ್ಲ ಯಾರು. ಸೊ ಇದೊಂದು ನನಗೆ ಐಡಿಯಾ ಇತ್ತು, ಇದನ್ನು ಮಾಡಬೇಕು ಎಲ್ಲಿ ಅಂತ. ಯಾಕಂದ್ರೆ ನಾನು ಪರ್ಸ್ನಲಿ ಅದನ್ನು ಟ್ರೈನ್ ಮಾಡ್ತಾಯಿದ್ದೆ, ನಾನೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆಫ್ಕೋರ್ಸ್ ನಾನು ಆ್ಯಕ್ಟ್ ಮಾಡ್ತಿಲ್ಲ, ಯಾರು ಅದನ್ನು ಮಾಡಿಸ್ಬೇಕಾಗುತ್ತೆ. ಸೊ ನನಗೆ ಈ ಕಾನ್ಸೆಪ್ಟ್ ಬರಬೇಕಾದ್ರೆ ನನಗೆ ಐಡಿಯಾ ಬಂತು, ಇದನ್ನು ಹಾಕೋಣ ಇಲ್ಲಿ ಅಂತ. ಸೊ ಬೇಸಿಕ್ ಐಡಿಯಾ ಇತ್ತು, ಕರಾಟೆ ಮಾಡೋ ಹುಡುಗರು ಅಂತ. ಬಟ್ ಇಂಥೆಲ್ಲ ಐಡಿಯಾ ಇರಬೇಕಾದ್ರೆ ಯಾಕೆ ಜಸ್ಟ್ ಕರಾಟೆ ಮಾಡಬೇಕು, ಇನ್ನೂ ಜಾಸ್ತಿ ಮಾಡ್ಬೋದಲ್ವಾ ಅಂತ ಹೇಳ್ಕೊಂಡು ನಾನು ಒಂದಷ್ಟು ಪ್ರೊಡಕ್ಷನ್ ಅವರು, ನಾನು ಕೂಡ ಒಂದಷ್ಟು
ಇದು ಆಡಿಷನ್ಸ್ ಮಾಡಿದೆವು ನಾವು, ಒಂದಷ್ಟು ರೀಲ್ಸ್ ಅದು ಇದು ನೋಡಿಕೊಂಡು ಈ ಹುಡುಗರಿಗೆ ಸೆಲೆಕ್ಟ್ ಮಾಡಿದೆವು. ಸೊ ಅದೊಂದು ಅಲ್ಲಿ ಸ್ಪೆಷಲ್. ಪ್ಲಸ್ ಅದರಲ್ಲಿ ಒಬ್ಬರು ನಂಜಪ್ಪ ಅಂತ ಕ್ಯಾರೆಕ್ಟರ್ ಬರುತ್ತೆ. ಸುಮ್ಮನೆ ಇರ್ತಾರೆ, ಅವ್ರು ಬಾಯಿ ಬರೋಲ್ಲ, ಸುಮ್ಮನೆ ಇರ್ತಾರೆ, ಸ್ವಲ್ಪ ಓಲ್ಡ್ ಥರ ಇದ್ದಾರೆ. ಅವ್ರು ಆ್ಯಕ್ಚುಲಿ ಓಲ್ಡೇ, ಅವರ ಏಜ್ 59 ಅವ್ರದ್ದು. ಅವರು ತೈಕೊಂಡು ಪ್ರಾಕ್ಟೀಷನರ್ ಮಾಸ್ಟರ್ ಅವರು. ಸೊ ಅವ್ರದ್ದು ಕ್ಲಾಸಸ್ ಎಲ್ಲ ಇದೆ. ಅವರು ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡೋದು. ಈವನ್ ಇನ್ನೂ ಇಬ್ಬರು ಹುಡುಗರಿದ್ರೆ ಅವರು ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡೋದು. ಇವ್ರು ಸಡನ್ನಾಗಿ ಒಂದು ಕಿಕ್ ಮಾಡ್ತಾರೆ, ಅಲ್ಲಿಂದ ಫೈಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಏನು ಮಾಡಿದಾರಲ್ಲ ಅವರೇ ಮಾಡಿದ್ದಾರೆ. ಅವ್ರಿಗೆ ನಾವು ಡೂಪ್ ಮಾಡಬೇಕಂತ ಇರಲ್ಲ, ಸ್ವಲ್ಪ ಬೇಸಿಕ್ ಟ್ರೈನಿಂಗ್ ಕೊಟ್ಟಿದೆ, ಸಿನಿಮಾ ಹೇಗೆ ಮಾಡಬೇಕು ಅಂತ, ಸಿನಿಮಾದಲ್ಲಿ ಫೈಟ್ ಹೇಗೆ ಮಾಡಬೇಕಂತ ಕೊಡಿದೆ. ಸೊ ಇದೊಂದು ಕಂಪ್ಲೀಟಾಗಿ ಬೇರೆದೆ. ಮತ್ತು ಅಂಬನ್ ಅಂತ ಕ್ಯಾರೆಕ್ಟರ್ ಇದೆ, ರೆಸ್ಲರ್ ಥರ ತೆಗೆದು ಬಿಸಾಕ್ತಾ ಇರ್ತಾರೆ, ಅವ್ರಿಗೊಂದು ಬೇಸಿಕ್ ಟ್ರೈನಿಂಗ್ ಕೊಟ್ಟಿದ್ದೆವು. ಸೊ ಅದು ಟ್ರೀಟ್ಮೆಂಟ್ ಆಫ್ ದ ಫೈಟ್ ಬೇರೆನೇ ಇದೆ. ಸ್ಲೋ ಮೋಷನ್ನು, ಆಮೇಲೆ ಆ ಬ್ಯೂಟಿ ಕಲರ್ಸ್, ಸೊ ಅಂಥದ್ದೆಲ್ಲ ಇದೆ. ಮತ್ತು ಇಲ್ಲಿ ಫಹದ್ ಫಾಸಿಲ್ ಅವರು ಫೈಟೇ ಮಾಡಲ್ಲ, ಸುಮ್ಮನೆ ಬಂದು ಬಿಲ್ಡಪ್ ಕೊಡ್ತಾ ಇರ್ತಾರೆ. ಅದಾಂತರ ಇನ್ನೊಂದು ಫೈಟ್ ಬರುತ್ತೆ, ಇಂಟರ್ವಲ್ ಆದಮೇಲೆ ಒಂದು ಫೈಟ್ ಬರುತ್ತೆ, ಅದು ಮಾಲಲ್ಲಿ ಆಗುವಂಥದ್ದು. ಅಲ್ಲಿ ಒಂದು 40-50 ಜನ ಒಂದೇ ಸಲ ಅಟ್ಯಾಕ್ ಮಾಡ್ತಾರೆ. ಎಲ್ಲ ಗುಂಪಲ್ಲಿ ಅಟ್ಯಾಕ್ ಆಗುತ್ತೆ. ಅದೇನು ಬಿಲ್ಡಪ್ ಇಲ್ಲ, ಸ್ಲೋ ಮೋಷನ್ ಇಲ್ಲ, ಎಲ್ಲರೂ ಪೆಟ್ಟು ತಿಂತಾರೆ, ಪೆಟ್ಟು ಹೊಡಿತಾರೆ. ಅದು ಒಂದು ಗಾಡಿ ಹಿಡ್ಕೊಂಡು ಮಾಡಿದ ಫೈಟ್. ಅದು ಗಾಡಿಯದ್ದು ಅಲ್ಟಿಮೇಟ್ಲಿ ಏನಾಗುತ್ತೆ, ಆ ಗಾಡಿಯದ್ದು ಈ ವೀಲು ಹೋಗ್ಬಿಡುತ್ತೆ, ಸಾರಿ ವೀಲಲ್ಲ, ಆ ಡೋರು ಹೋಗುತ್ತೆ, ಆ ಡೋರ್ ಹೋಗುತ್ತೆ, ಫ್ರಂಟ್ ಬಾನೆಟ್ ಎಲ್ಲ ಇದಾಗುತ್ತೆ, ಗ್ಲಾಸೆಲ್ಲ ಹೋಗ್ಬಿಡುತ್ತೆ. ಅಂಥದ್ದಲ್ಲಿ ಒಂದು ಸೀಕ್ವೆನ್ಸ್, ಅದೊಂದು ಆ ಟ್ರೀಟ್ಮೆಂಟೇ ಬೇರೆ ಇದೆ. ಅಲ್ಲಿ ಸ್ಲೋ ಮೋಷನ್ ಥರ ಏನು ಮಾಡಲ್ಲ ನಾವು ಅದನ್ನು. ಅಲ್ಲಿಂದ ಬರುವಂಥದ್ದು ಕ್ಲೈಮ್ಯಾಕ್ಸ್. ಸೊ ಫಸ್ಟ್ 2 ಫೈಟಲ್ಲಿ ಫಹದ್ ಫಾಸಿಲ್ ಅವರು ಖಾಲಿ ಬಿಲ್ಡಪ್ ಮಾತ್ರ ಕೊಡ್ತಾರೆ. ಅವ್ರು ಏನು ಫೈಟ್ ಮಾಡಲ್ಲ, ಫೈಟ್ ಮಾಡು ಅಂತ ಹೇಳ್ತಾರೆ, ಅವರು ಫೈಟ್ ಮಾಡಲ್ಲ. ಫೈನಲ್ ಇದರಲ್ಲೇ ಫೈಟ್ ಮಾಡ್ತಾರೆ ಅವರು. ಅದೇ ಶಾಕಿಂಗ್. ಇಷ್ಟ ತನಕ ಸ್ಟೋರಿಯಲ್ಲಿ ಏನು ಹೇಳ್ತಿದ್ರು, ಅವರು ಖಾಲಿ ಬಿಲ್ಡಪ್ ಕೊಡ್ತಾರೆ, ಇಲ್ಲ ಏನೋ ಆಗಿರ್ಬೋದು ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಅದು ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಕಾಮಿಡಿ ಗ್ಯಾಂಗ್ಸ್ಟರ್ ಆಗಿರುತ್ತೆ. ಬಟ್ ಅಲ್ಲಿ ಬಂದಮೇಲೆ ಗೊತ್ತಾಗುತ್ತೆ ಅವ್ರು ರಿಯಲ್ ಆ ಗ್ಯಾಂಗ್ಸ್ಟರ್, ಅದು ಏನು ಸ್ಟೋರೀಸ್ ಇತ್ತು ಎಲ್ಲ ಕಟ್ಕೊಂಡು ಬಂದಿದ್ರು ಅದೆಲ್ಲ ನಿಜ ಅಂತ ಬರುತ್ತೆ. ಸೊ ಅಲ್ಲಿ ಏನಾಯಿತು, ನಮಗೆ ಫಸ್ಟ್ ಫೈಟ್ ಮಾಡಬೇಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಬಂತು. ನಮಗೆ ಫುಲ್ ಟೆನ್ಷನ್. ಫಹದ್ ಫಾಸಿಲ್ ಅವರು ಕೂಡ, ಅಯ್ಯೋ ಈ ಫಸ್ಟ್ ಫೈಟ್ ಇಷ್ಟು ರೇಂಜಿಗೆ ಬಂದಿದೆ, ಈಗ ನಮ್ಮ ಫೈಟ್ ಏನು ಮಾಡೋದು ನಾವು ಅಂತ ಅದೊಂದು ಬಂತು. ಇದು ಬರಬೇಕಾದ್ರೆ ನಾವು ಆ್ಯಕ್ಚುಲಿ ನಮ್ಮ ಫೈಟನ್ನು ನಾವು ಈಗ ಈ ನೆಕ್ಸ್ಟ್ ವೀಕಿದ್ದ ಫೈಟನ್ನು 2 ತಿಂಗಳು ಮುಂದೆ ಹಾಕಿದೆವು, ಅದು ಪ್ಲ್ಯಾನ್ ಮಾಡಲಿಕ್ಕೆ, ಇನ್ನೂ ಟ್ರೈನ್ ಅಪ್ ಕೊಡಲಿಕ್ಕೆ. ಸೊ ಇದಾದ ಆ್ಯಕ್ಚುಲ್ ವಿಷಯ. ಇಲ್ಲಾಂದ್ರೆ ನಾವು ನೆಕ್ಸ್ಟ್ ವೀಕಲ್ಲಿ ಶೂಟ್ ಮಾಡುವವರು, ಬಟ್ ಅದನ್ನು ಚೇಂಜ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಮಾಡಿದೆವು. ಸೊ ಅಲ್ಲಿ ನೋಡಿದರೆ ಅವರ ಫೈಟ್ ಸ್ಟೈಲ್ ಒಂದು ಕೊಟ್ಟಿದ್ದೇನೆ, ಪ್ರಾಪರಾಗಿ ಒಂದು ಸ್ಟೈಲೈಸ್ಡ್ ಆಗಿ ಫೈಟ್ ಮಾಡ್ತಾರೆ. ಮತ್ತು ಆ ವೆಪನ್ ಯೂಸ್ ಮಾಡಿಕೊಂಡು ಒಂದಷ್ಟು ಮೂಮೆಂಟ್ಸ್ ಎಲ್ಲ ಮಾಡ್ತಾರೆ. ಇದು ಕಂಪ್ಲೀಟಾಗಿ ಡಿಸೈನ್ ಮಾಡಿದ್ದು ಸಪ್ರೇಟ್. ಅದೊಂದು ಅಲ್ಲಿ ಕೂಡ ನಾನು ಸ್ಲೋ ಮೋಷನ್ ಅಂತಿಲ್ಲ, ರೆಗ್ಯುಲರಾಗೆ ಒಂದು ಮಾಸ್ ಆಗಿ ತೋರಿಸಿದ್ದು. ಮಾಸ್ ಅಂತ ಹೇಳಿದ್ಮೇಲೆ ಸ್ಲೋ ಮೋಷನ್ ಇರಬೇಕು, ಗಾಳಿ ಇರಬೇಕು, ಅದು ಇದು ಅಂಥದ್ದು ಏನಿಲ್ಲ. ಅಲ್ಲಿ ತುಂಬ ನಾರ್ಮಲ್ ಆಗಿದೆ. ಅದು ಕ್ಯಾರೆಕ್ಟರೈಸೇಷನಿಂದ ಅದು ಮಾಸಾಗಿ ಕಾಣ್ತಾ ಇದೆ. ಬಟ್ ಎಲ್ಲ ಫೈಟ್ ತುಂಬ ರಿಯಲಿಸ್ಟಿಕ್ ಆಗಿಟ್ಟಿದ್ದೇವೆ. ಅದರಲ್ಲಿ ಸ್ಟೈಲೈಸ್ಡ್ ಆ್ಯಂಡ್ ಕಮರ್ಷಿಯಲಿಟಿ ಇನ್ಕ್ಲೂಡ್ ಮಾಡಿದ್ದೇವೆ. ಅದು ಬಿಟ್ಟು ಸಣ್ಣ ಪುಟ್ಟದು ಒಂದಷ್ಟು ಪುಷ್ಪುಲ್ ಎಲ್ಲ ಬರುತ್ತೆ, ಬಟ್ ಅದು ಮೇಜರ್ ಅನ್ನಲ್ಲ. ಬಟ್ ಇದು 3 ಮೇಜರ್ ಆ್ಯಕ್ಟಿವಿಟೀಸ್ ಸೀಕ್ವೆನ್ಸಸ್ ನಡೀತದೆ ಸಿನಿಮಾದಲ್ಲಿ. ಇನ್ನು ಈ ಸಿನಿಮಾದ ಪ್ರೊಡ್ಯೂಸರ್ ಬಂದು ನಜ್ರಿಯಾ ಅವರು, ಅವರ ವೈಫೇ, ಅವರು ಒನ್ ಆಫ್ ದ ಫೈನೆಸ್ಟ್ ಆಕ್ಟ್ರೆಸ್. ಮೋರ್ ಓವರ್ ನಮಗೆ ಚಿರಂಜೀವಿ ಸರ್ಜಾ ಅವರಿಗೆ, ಮೇಘನಾ ರಾಜ್ ಅವರಿಗೆ ತುಂಬ ಆಪ್ತರು. ಫಹದ್ ಫಾಸಿಲ್ ಇರ್ಬೋದು, ನಜ್ರಿಯಾ ಅವ್ರು ಇರ್ಬೋದು. ಸೊ ಅವರು ಏನಂದ್ರು ನಿಮ್ಮ ಕ್ರಿಯೇಟಿವಿಟಿ ಬಗ್ಗೆ, ಈ ಸ್ಟೈಲಿಶ್ ಫೈಟ್ಸ್ ಬಗ್ಗೆ? ನಾನು ಫಸ್ಟ್ ಹೇಳ್ತೇನೆ, ಇದೆಲ್ಲ ಮಾಡಬೇಕಾದ್ರೆ ಫಸ್ಟ್ ನಾವು ಥ್ಯಾಂಕ್ಸ್ ಹೇಳಬೇಕು ಪ್ರೊಡ್ಯೂಸರಿಗೆ. ಯಾಕೆಂದರೆ ಕೆಲವೊಂದು ಫೈಟ್ ನಾವು 8 ದಿನ ಪ್ಲ್ಯಾನ್ ಮಾಡಿದ್ದು. ಕ್ಲೈಮ್ಯಾಕ್ಸ್ ಆ್ಯಕ್ಚುಲಿ 8 ದಿನ ಪ್ಲ್ಯಾನ್ ಮಾಡಿದ್ದು, ನಾವು ಶೂಟ್ ಮಾಡೋದು 15 ದಿನ. ಬಟ್ ಅದು ಚೆನ್ನಾಗಿ ಬರ್ತಾಯಿತ್ತು, ಇನ್ನೂ ಸ್ವಲ್ಪ ಬೆಟರ್ ಮಾಡೋಣ, ಇನ್ನೇನು ಮಾಡೋಣ. ಮತ್ತು ಮಳೆ ಕೂಡ ಇತ್ತು ಅವಾಗ. ಬಟ್ ಇದೆಲ್ಲ ಮಾಡಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನನಗೆ ಇದು ಎಕ್ವಿಪ್ಮೆಂಟ್ ಬೇಕು, ಇದು ಬೇಕು, ಮತ್ತು ಇಷ್ಟು ಜನ ಬೇಕು. ಏನು ಹೇಳಿದ್ರು ಕೂಡ ಬೇಡ ಅಂತ ಹೇಳಲ್ಲ, ಇಲ್ಲ ಅಂತ ಹೇಳಲ್ಲ. ತುಂಬ ಕಂಫರ್ಟೇಬಲಾಗಿ, ತುಂಬ ಆರಾಮ್ಸೆ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ ಫೈಟ್ಗಳು ಅದು. ಈವನ್ DOPಗಳು ನಾನು ಮೆನ್ಷನ್ ಮಾಡಬೇಕು, ಡೈರೆಕ್ಟರ್ ಅವರೇ ಮೆನ್ಷನ್ ಮಾಡಬೇಕು. ತುಂಬ ಕ್ಲಾರಿಟಿ. ಡೈರೆಕ್ಟರ್ ಎನಿವೇಸ್ ಅವರು ರೋಮಾಂಚನ ಮಾಡಿದ್ದಾರೆ ಮೊದಲು, ಅದು ಹಿಟ್. ತುಂಬ ಕ್ಲಾರಿಟಿಯಲ್ಲಿ ಕೆಲಸ ಮಾಡ್ತಾರೆ. ಸಮೀರ್ ತಾಹಿರ್ ಅವರು ದೊಡ್ಡ ಲೆಜೆಂಡ್ ಅವರಲ್ಲಿ, DOP ಅವರು ಮಿನ್ನಲ್ ಮುರಳಿ ಅಂಥದ್ದೆಲ್ಲ ಮಾಡಿದ್ದಾರೆ, ಬ್ಯಾಂಗ್ಳೂರ್ ಡೇಸ್ ಅಂಥದ್ದೆಲ್ಲ ಮಾಡಿದ್ದಾರೆ. ತುಂಬ ಕ್ಲಾರಿಟಿಯಲ್ಲಿ ತುಂಬ ಕಂಫರ್ಟ್ ಕೊಟ್ಟರು ನನಗೆ. ಅವರ ಎಕ್ಸ್ಪೀರಿಯನ್ಸ್ ನನಗೆ ಹೇಳಿದ್ರು, ಆ ಕ್ಲಾರಿಟಿ ನನಗೆ ಕೊಟ್ಟರು. ಆ ಕ್ಲಾರಿಟಿ ನನಗೆ ಬಂತು. ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಏನೆಲ್ಲ ಬೇಕಿತ್ತು ಅದನ್ನೆಲ್ಲ ಅನ್ವರ್ ರಶೀದ್ ಅವರು ಮತ್ತು ನಜ್ರಿ ಅವರು ಅಲ್ಲೇ ಇದ್ರು ಸೆಟ್ಟಲ್ಲಿ. ಯಾವಾಗಲೂ ಬರ್ತಿದ್ರು, ಇನ್ನೇನು ಬೇಕಾ, ಏನಾದರೂ ಇನ್ನು ಎಕ್ಸ್ಟೆಂಡ್ ಆಗುತ್ತಾ, ಮಾಡಬೇಕಾ, ಏನು ಟೆನ್ಷನ್ ತೊಗೊಳ್ಳಿ, ಆರಾಮ್ಸೆ ಮಾಡು. ನಾನೇ ಅವಸರ ಮಾಡ್ತಿದ್ದೆ ಕೆಲವೊಂದು. ನಾನು ಕೆಲಸ ಇರ್ತೀವಿ, ಸ್ವಲ್ಪ ಅರ್ಜೆಂಟ್ ಮಾಡೋಣ, ಇದು ಮಾಡೋ ಅಂತ. ಆರಾಮ್ಸೆ ಮಾಡು, ಟೈಮ್ ತೊಗೊಂಡು ಮಾಡಿ, ಏನು ಟೆನ್ಷನ್ ಇಲ್ಲ, ಆರಾಮ್ಸೆ ಮಾಡೋ ಅಂತ
ತುಂಬ ಪ್ರೊಡ್ಯೂಸರ್ಸಿಗೆ ಹೇಳಲ್ಲ, ಬಟ್ ಇವರು ಹಾಗಿದ್ರು. ಸೊ ನಾವು ಫೈನಲ್ ಆ ಕ್ಲೈಮ್ಯಾಕ್ಸ್ ಮಾಡ್ಬೇಕಂತ ನಮ್ಗೆ ಗೊತ್ತಾಯ್ತು ಇದು ಒಂದು ರೇಂಜಿಗೆ ಹೋಗುತ್ತಂತ. ನಜ್ರಿ ಅವರು ಹೇಳಿದ್ರು, ಅವ್ರು ಯಾವಾಗಲೂ ಬರ್ತಿದ್ರು, ಇದು ನಿಂಗೆ 100% ನಿಂಗೆ ಒಂದು ಟ್ರೀಟ್ ಕೊಡ್ತೇನೆ ನಾನು, ಇದು ಬಂದುಬಿಡ್ಲೆ ಅಂತ ಹೇಳಿದ್ರು. ಸೊ ಅದೇ ಅವ್ರ ಸಪೋರ್ಟ್ ತುಂಬ ಇತ್ತು. ಹೌದು. ನಿಮಗೆ ಬಂದಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಎಲ್ಲಿಂದ ಯಾರಿಂದ ಆಗಿತ್ತು ಅಂತ? ಯಾಕಂದರೆ ಫಾದ್ ಫಾಜಿಲ್ ಅವರು ಎವ್ರಿಬಡಿ ನೋಸ್ ಹಿಮ್. ಸೊ ಅವ್ರ ಸಿನಿಮಾ ಅಂದಾಗ ಇನ್ಸ್ಪೈಟ್ ಆಫ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಎಲ್ಲರೂ ನೋಡ್ತಾರೆ. ಹೌದು. ಹಂಗಾಗಿ ತುಂಬ ಜನ ನೋಡಿದ್ದಾರೆ ಸಿನಿಮಾ, ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಸೊ ನಿಮಗೆ ಸಿನಿಮಾ ನೋಡಿ ಏನು ಫೈಟ್ಸ್ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದೆ ಅಂತ ಅಪ್ರಿಷಿಯೇಷನ್ಸ್ ಬರ್ತಿದೆ. ಅಫ್ಕೋರ್ಸು ಯಾರಿಂದ ಬೆಸ್ಟ್ ಕಾಂಪ್ಲಿಮೆಂಟ್ ಬಂತು? ಅಂದರೆ ನಾನು ಯಾರಿಂದ ಒಬ್ಬರಿಂದ ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ನಾನು ಇದು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ರೇಂಜಿಗೆ ಹೋಗುತ್ತಂತ. ಆಮೇಲೆ ಅದ ನಂತರ ಬಿಕಾಸ್ ಆ ಎಕ್ಸ್ಪೆಕ್ಟೇಷನ್ ಇಲ್ಲದಾಗ ಬಂದ ಎಲ್ಲ ಮೆಸೇಜ್ಗಳೆಲ್ಲ ಸರ್ಪ್ರೈಸ್ಗಳೇ. ಪ್ರತಿ ಇಂಡಸ್ಟ್ರಿಯಿಂದ ಕಾಲ್ಸ್ ಬಂದಿದೆ, ಪ್ರತಿ ಪ್ರೊಡ್ಯೂಸರ್ಸಿಂದ ಫೋನ್ಗಳು ಬಂದಿದೆ. ಮಲಯಾಳಂ ಆಗಿರಲಿ, ದುಲ್ಕರ್ ಸಲ್ಮಾನ್ ಪ್ರೊಡಕ್ಷನ್ ಆಗಿರಲಿ, ಅಲ್ಲಿಂದ ಇಲ್ಲದ್ರೆ ಅಲ್ಲಿ ಒಂದಷ್ಟು ಪ್ರೊಡಕ್ಷನ್ ಇದೆ, ನನಗೀಗ ಹೆಸರು ಹೇಳಲಿಕ್ಕೆ ಅಷ್ಟು ಬರ್ತಾ ಇಲ್ಲ, ಬಟ್ ಅಲ್ಲಿ ಇರಲಿ, ಇಲ್ಲದ್ರೆ ತಮಿಳ್ನಾಡಿಂದ ವಿಘ್ನೇಶ್ ಶಿವನ್ ಆಗಿರಲಿ, ನಯನತಾರ ಮೇಡಮ್ ಇರಲಿ, ಅವರೆಲ್ಲ ನನಗೆ ಅವ್ರು ಬೇರೆ ಪ್ರಾಜೆಕ್ಟ್ಗಳಿಗೆ ನನಗೆ ರೆಫರ್ ಮಾಡಿದ್ದಾರೆ. ಅವರವರೇ ಅವರು ಇರಲಿ, ಮತ್ತು ಇವನ್ ಫೈಟ್ ಮಾಸ್ಟರ್ ಅವರು, ಅನ್ಬರಿವರು ಆಗಲಿ, ಅವರು ಕೂಡ ನನಗೆ ಫೋನ್ ಮಾಡಿ ಅವರೇ ನನಗೆ ಬೇರೆ ಪ್ರಾಜೆಕ್ಟಿಗೆ ರೆಫರ್ ಮಾಡಿದ್ದಾರೆ. ಯಾವ ಪ್ರಾಜೆಕ್ಟ್ ಅಂತ ಹೇಳಲ್ಲ ನಾನೀಗ, ಅದಾಗಲಿ ಎಲ್ಲರಿಗೂ ಗೊತ್ತಾಗುತ್ತೆ. ತುಂಬಾ ದೊಡ್ಡ ಪ್ರಾಜೆಕ್ಟಿಗೆ ಅವರೇ ನನಗೆ ರೆಫರ್ ಮಾಡಿ, ಬಟ್ ಒಳ್ಳೆ ಫ್ರೆಂಡ್ಸ್ ನನಗೆ ಅವರು ತುಂಬ ಮೊದಲಿಂದ ಕೂಡ. ಬಟ್ ಅವರು ಫೋನ್ ಮಾಡಿದ್ದಾರೆ. ಅದು ಯಾಕೆಂದರೆ ನಾವು ಒಂದು ಇಂಡಸ್ಟ್ರಿಯಲ್ಲಿ ಇರಬೇಕಾದ್ರೆ ಒಬ್ಬರು ಇನ್ನೊಬ್ಬರಿಗೆ ಕಾಂಪ್ಲಿಮೆಂಟ್ ಮಾಡಲಿಕ್ಕೆ ಮುಂದೆ ಹಿಂದೆ ನೋಡ್ತೇವೆ, ಇನ್ನೊಬ್ಬ ಫೈಟ್ ಮಾಸ್ಟರ್ ಆಗಿರಲಿ, ಇನ್ನೊಬ್ಬ ಡೈರೆಕ್ಟರ್ ಆಗಿರಲಿ. ಬಟ್ ಇದು ತುಂಬ ರೇರ್ ಇದು. ಬಟ್ ಇದು ಬಂದದ್ದು ನನಗೆ ತುಂಬ ಸರ್ಪ್ರೈಸ್. ನಂಗೆ ಗೊತ್ತಿತ್ತು ಅವ್ರು ಫೋನ್ ಮಾಡ್ತಾರೆ, ನನಗೆ ಗೊತ್ತಿತ್ತು, ಬಟ್ ಅವ್ರು ರೆಫರ್ ಮಾಡ್ತಾರೆ ಅಂಥ ಪ್ರಾಜೆಕ್ಟಿಗೆ ಅಂತ ನನಗೆ ತುಂಬ ರೇರ್. ಹಾಗೆಯೇ ಸುಜಿತ್ ಅವರಾಗಿರ್ಬೋದು, ಸಾವು ಡೈರೆಕ್ಟರ್ ಅವರಾಗಿರ್ಬೋದು, ಬಾಂಬೆಯಿಂದ ಗುನೀತ್ ಮೊಂಗ ಅಂತ ಇದ್ದಾರೆ, ಎಲಿಫೆಂಟ್ ವಿಸ್ಪರರ್ ಅಂತ ಅವ್ರದ್ದು ಇದಕ್ಕೆ ಹೋಗಿದೆ, ಆಸ್ಕರ್ಸ್ ಅವರು. ಸೊ ಹಾಗೆ ನಾನು ಲಿಸ್ಟ್ ಹೇಳ್ಕೋದ್ರೆ ತುಂಬ ಇದೆ. ಕೆಲವೊಂದು ಹೆಸರು 100% ಮಿಸ್ ಮಾಡಿದ್ದೀನಿ ನಾನು. ನಮ್ಮ ಇಂಡಸ್ಟ್ರಿ ಅಂತ ಹೇಳಿ 100% ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಮೆಸೇಜ್ ಮಾಡಿದ್ದಾರೆ ನನಗೆ, ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದೆಯಾ ಅಂತ. ಸೊ ತುಂಬ ಜನರ ಹೆಸರು ಮಿಸ್ ಮಾಡಿದ್ದೆ ನಾನು, ಬಟ್ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ ನನಗೆ, ಎಲ್ಲರೂ ಸಿನಿಮಾ ನೋಡಿದ್ದಾರೆ. ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಇದೆಲ್ಲ. ಭಾಳ ಖುಷಿ ಆಯಿತು. ಈಗ ಪ್ರೆಸೆಂಟ್ ಯಾವ್ಯಾವ ಸಿನಿಮಾಗಳು ನಿಮ್ಮ ಕೈಯಲ್ಲಿದ್ದಾವೆ? ವಿಜಯ್ ದೇವರಕೊಂಡ ಅವ್ರದ್ದು ಒಂದು ಸಿನಿಮಾ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಹೌದು. ಸೊ ಸದ್ಯಕ್ಕೆ ನಾನು ಮ್ಯಾಕ್ಸ್ ಮಾಡ್ತಾ ಇದ್ದೇನೆ, ಸುದೀಪ್ ಸರ್ ಅದು. ಈಗ ಇನ್ನೊಂದು 2 ದಿನದಲ್ಲಿ ಎಲ್ಲ ಮುಗೀತದೆ. ಸೊ ಲಾಸ್ಟ್ 45 ಡೇಸಿಂದ ನಾನು ಮಾಡ್ತಾ ಇದ್ದೇನೆ ಶೂಟಿಂಗ್ ಅದು. ಸೊ ಅದರಲ್ಲಿ ಮೇಜರ್ ಈಗ ಫಸ್ಟ್ ಅದು ಇಂಟ್ರೊಡಕ್ಷನ್ ಇತ್ತು, ಪ್ಲಸ್ ಅದರಲ್ಲಿ ಕ್ಲೈಮ್ಯಾಕ್ಸ್ ಇದೆ. ತುಂಬಾ ದೊಡ್ಡದಾಗಿದೆ ಕ್ಲೈಮ್ಯಾಕ್ಸ್ ಅದು. ಆಮೇಲೆ ಅದು ಬಿಟ್ಟು ತುಂಬ ಸಣ್ಣದು ಎಪಿಸೋಡ್ಸ್ಗಳು ತುಂಬಾ ಇದೆ. ಅದು ಮ್ಯಾಕ್ಸಲ್ಲಿ ತುಂಬಾ ಇದೆ, ಸಣ್ಣ ಪುಟ್ಟದು ತುಂಬಾ ಇದೆ. ಅದು ಫಸ್ಟಿಗೆ ಒಂದು ಟೀಸರ್ ನಾನು ಇರಲ್ಲ ಅವಾಗ, ನಾನು ಆ ಪ್ರಾಜೆಕ್ಟಲ್ಲಿ ಇರಲ್ಲ ಅವಾಗ. ಅದಂತರ ನಾನು ಹೋಗಿ ಇಂಟ್ರೊಡಕ್ಷನ್ ಫೈಟ್ ಮಾಡಿದೆ. ಆ ಇಂಟ್ರೊಡಕ್ಷನ್ ಫೈಟ್ ಆದಮೇಲೆ ಉಳಿದ ಎಲ್ಲ ಫೈಟ್ಸ್ಗಳು ಕಂಟಿನ್ಯೂಸ್ ಆಗಿ ಮಾಡಿದೆ. ಮಧ್ಯಕ್ಕೆ ಒಂದು ಡೇಟ್ ಇರಲ್ಲ ಅಂತ ನಾನು ಒಂದು ಸಣ್ಣ ಸೀಕ್ವೆನ್ಸ್ ಒಂದು ಮಾಡಲಿಕ್ಕಾಗಲ್ಲ ಸಾಂಗ್ ಅದು ಬೇರೆಯವ್ರು ಮಾಡಿದರು. ಅದು ಬಿಟ್ಟು ಕಂಟಿನ್ಯೂಸ್ ಆಗಿ ನಾನೇ ಮಾಡಿದ್ದು. ಆಲ್ಮೋಸ್ಟ್ ನಾನೇ ಮಾಡಿದ್ದು. 45 ಡೇಸ್ ಅಂತ ನೀವು ಥಿಂಕ್ ಮಾಡಿ. ಸೊ ಅದೊಂದು. ಉಳಿದದ್ದು ಒಂದು ಇನ್ನೊಬ್ಬರು ಫೈಟ್ ಮಾಸ್ಟರ್ ಬೇರೊಂದು ಇಂಟ್ರೋಲ್ ಮಾಡಿದ್ದಾರೆ, ದಿಲೀಪ್ ಅಂತ ಅವರು ಮಾಡಿದರು. ಅದು ಬಿಟ್ಟು ನಾನು ವಿಜಯ್ ದೇವರಕೊಂಡವ್ರದ್ದು ಮಾಡ್ತಾ ಇದ್ದೇನೆ. ಜೆರ್ಸಿ ಡೈರೆಕ್ಟ್ರ್ ಗೌತಮ್ ತೆನ್ನನೂರಿ ಅವ್ರದ್ದು ನಡೀತಾ ಇದೆ. ಅದು ಬಿಟ್ಟು ನಮ್ಮದು ಬಗೀರ. ಸೊ ಬಗೀರ ಆಲ್ಮೋಸ್ಟ್ ಫಿನಿಶ್ ಆಯಿತು, ಇನ್ನೊಂದು ಸ್ವಲ್ಪ ದಿನ ಶೂಟ್ ಬಾಕಿ ಇದೆ. ಅದು ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡ ಪ್ರಾಜೆಕ್ಟ್ಸ್ ಇದೆ. ಅದು ಶೂಟೆಲ್ಲ ಆದಮೇಲೆ ನಾನು ಇನ್ಫಾರ್ಮೇಷನ್ ಕೊಡ್ತೇನೆ. ಸದ್ಯಕ್ಕೆ ನಾನು ಹೇಳಬೇಕಾದ್ರೆ ಹೇಳ್ಬೇಕು. ನಯನತಾರ ಅವ್ರದ್ದೊಂದು ಮಾಡ್ತಾಯಿದ್ದೆ, ವಿಘ್ನೇಶ್ ಶಿವನ್ ಅವ್ರದ್ದು ಮಾಡ್ತಾ ಇದ್ದೇನೆ, ಸಪ್ರೇಟ್ ಪ್ರಾಜೆಕ್ಟ್ಗಳು. ಸುಜಿತ್ ಅವ್ರದ್ದೊಂದು ಮಾಡ್ತಾ ಇದ್ದೇನೆ. ಹೌದು. ಮತ್ತು ಕನ್ನಡದಿದೆ, ನಾನು ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ. ಹೌದು, ದೊಡ್ಡ ಪ್ರಾಜೆಕ್ಟ್ಸ್ ಇದೆ, ನಾನು ಹೇಳಲಿಕ್ಕಾಗಲ್ಲ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ವಿಜಯ್ ದೇವರಕೊಂಡ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು ಲೈಗರಲ್ಲಿ ತುಂಬ ಸ್ಟೈಲಿಶ್ ಸ್ಟಂಟ್ಸ್ನ ಆಲ್ರೆಡಿ ಇದು ಮಾಡಿಬಿಟ್ಟಿದ್ರು, ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ರು. ಹೌದು. ಸೊ ಈ ಸಿನಿಮಾದಲ್ಲಿ ಯಾವ ಥರದ ಸ್ಟಂಟ್ಸ್ ಇದು ಮಾಡ್ತಾರೆ? ಸೊ ಅವರು ಒಳ್ಳೆ ಟ್ರೈನಪ್ ಆಗಿದ್ದಾರೆ. ಇಲ್ಲಿ ನಂದು ಏನು ಪ್ಯಾಟರ್ನ್ ಅಂದರೆ, ನಂದೊಂದು ಪ್ಯಾಟರ್ನ್ ಆಗಿ ನಾನು ಇಡಲ್ಲ ಯೂಶ್ವಲಿ.
ನನಗೆ ಇಂಪಾರ್ಟೆಂಟ್ ಏನು, ಕಾನ್ಸೆಪ್ಟ್ ಏನು, ಡೈರೆಕ್ಟರ್ ವಿಷನ್ ಏನು. ಬಿಕಾಸ್ ಅಟ್ ದ ಎಂಡ್ ಐ ಹ್ಯಾವ್ ಟು ಎಕ್ಸಿಕ್ಯೂಟ್ ಡೈರೆಕ್ಟರ್ಸ್ ವಿಷನ್. ಅದಕ್ಕೆ ಎಲ್ಲ ಕಡೆ ನಮ್ಮದೇ ತೋರಿಸ್ಲಿಕ್ಕೆ ಅಂತ ನಾನು ಆಗಲ್ಲ. ಇಲ್ಲಿಗೆ ಅದೊಂದು ಪ್ಯಾಟರ್ನ್ ಅಂತ ಇದೆ. ಆ ಪ್ಯಾಟರ್ನಿಗೆ ಏನು ಬೇಕೋ ಅದನ್ನು ನಾವು ಮಾಡ್ತಾ ಇದ್ದೇವೆ. ಅವರ ಫೈಟಿಂಗ್ ಸ್ಟೈಲ್ ಏನು ಲೈಗರಲ್ಲಿತ್ತು ಅದನ್ನು ಆಲ್ಮೋಸ್ಟ್ ಎಲ್ಲ ಚೇಂಜ್ ಮಾಡಿದ್ದಾನೆ ಇಲ್ಲಿಗೆ. ಸೊ ಹಾಗೆ ಒಂದು ಫೈಟ್ ಮಾಡಿದ್ದಾನೆ ಸದ್ಯಕ್ಕೆ. ಅದೊಂದು ದೊಡ್ಡ ಫೈಟ್ ಅಲ್ಲ, ಒಂದು ಇಂಟ್ರೊಡಕ್ಷನ್ ಫೈಟ್ ಥರ ಇತ್ತು. ಫೈಟಿಂಗ್ ಸ್ಟೈಲನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾನೆ. ಯಾಕಂದರೆ ಲೈಗರಲ್ಲಿ ಮಾಡಿದ ಸ್ಟೈಲಿಂಗ್ ಬೇರೆ, ಇಲ್ಲಿ ಸ್ಟೈಲಿಂಗ್ ಬೇರೆ ಇರುತ್ತೆ. ಇದರಲ್ಲಿ ಕೂಡ ಬೇರೆ ಬೇರೆ ವೇರಿಯೇಷನ್ಸ್ ಬರುತ್ತೆ. ಹಾಗೆಯೇ ಅಲ್ಲಿಗೆ ಟ್ರೀಟ್ಮೆಂಟ್ ಆಫ್ ದ ಫೈಟ್ ಚೇಂಜ್ ಆಗುತ್ತೆ, ಫೈಟು ಚೇಂಜ್ ಆಗುತ್ತೆ. ಸೊ ಹಾಗೆ ವರ್ಕ್ ಮಾಡ್ತಿದ್ದೇವೆ ಇನ್ನು. ಚೇತನ್ ಅವರು ಬರೀ ಕನ್ನಡಕ್ಕಷ್ಟೇ ಸೀಮಿತ ಆಗಿದ್ರು, ಈಗ ಬಹುಭಾಷಾ ಸಾಹಸ ನಿರ್ದೇಶಕರಾಗಿ ಬ್ಯುಸಿ ಆಗಿದ್ದೀರಾ. ಸೊ ಎಷ್ಟು ಖುಷಿ ಅನಿಸುತ್ತೆ, ಯಾಕಂದರೆ ಒಬ್ಬ ಟೆಕ್ನಿಷಿಯನ್ಗೆ ಒಂದು ಅರ್ಜಿ ಇರುತ್ತೆ, ಎಸ್ ನಾನು ಬ್ಯುಸಿ ಆಗಬೇಕು, ಇನ್ನಷ್ಟು ಬ್ಯುಸಿ ಆಗಬೇಕು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಜೊತೆ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಇರುತ್ತೆ. ಸೊ ನೀವೀಗ ಅದು ಡೇ ಬೈ ಡೇ ಫುಲ್ಫಿಲ್ ಆಗ್ತಾ ಹೋಗ್ತಾ ಇದೆ. ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ಸ್ಗಳು ಅಂತ ನಾವು ಏನು ಕರಿತೀವಿ ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ, ಅವರು ಎಲ್ಲರೊಟ್ಟಿಗೆ ಕೆಲಸ ಮಾಡುವಂಥ ಒಂದು ಅವಕಾಶಗಳು ಸ್ಟೆಪ್ ಬೈ ಸ್ಟೆಪ್ ಸಿಗ್ತಾ ಹೋಗ್ತಾ ಇದೆ. ಸೊ ಹೌ ಪ್ರಿವಿಲೇಜ್ಡ್ ಯು, ಹೌ ಬ್ಲೆಸ್ಡ್ ಯು ಆರ್. ಸೊ ಆ್ಯಕ್ಚುಲಿ ನಾನು ಇದಕ್ಕಿಂತ ಮೊದಲೇ ಒಂದು 7 ಲ್ಯಾಂಗ್ವೇಜಲ್ಲಿ ವರ್ಕ್ ಮಾಡಿದ್ದೇನೆ. ಓಕೆ, ಇನ್ಕ್ಲೂಡಿಂಗ್ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಆಮೇಲೆ ತುಳು ಕೂಡ ಮಾಡಿದ್ದೇನೆ. ಮರಾಠಿ ಯಾವ್ದು ಮಿಸ್ ಮಾಡಿದೆ ನಾನು? ಓಕೆ, 7 ಲ್ಯಾಂಗ್ವೇಜ್ ಕರೆಕ್ಟ್ ಆಯಿತು. ಓಕೆ, 7 ಲ್ಯಾಂಗ್ವೇಜ್. ಸೊ ಮರಾಠಿ ಕೂಡ ಮಾಡಿದ್ದೇನೆ. ಸೊ ಇಷ್ಟು ಲ್ಯಾಂಗ್ವೇಜ್ ಮಾಡಿದೆ. ಬಟ್ ತುಂಬ ರೆಕಗ್ನಿಷನ್ ನನಗೆ ಸಿಕ್ಕಿದ್ದು ಆವೇಶಮಿಂದನೇ. ಸೊ ಅದರ ಮೊದಲು ಆಯ್ತು ಎಲ್ಲ ಕಡೆ ಹೋಗಿ ಬಂದೆ. ಬಟ್ ಈ ರೆಕಗ್ನಿಷನಿಂದ ಬರುವ ವರ್ಕ್ ಮಾಡುವಂಥ ಟೆಕ್ನಿಷಿಯನ್ಸ್ಗಳು, ಇಲ್ಲಾಂದರೆ ಬರುವ ಡೈರೆಕ್ಟರ್ಗಳು, ಇಲ್ಲ ಪ್ರೊಡಕ್ಷನ್ ಹೌಸಸ್ಗಳ ರೇಂಜೇ ಬೇರೆ ಆಗಿಬಿಟ್ಟಿದೆ. ಅದು ಇಟ್ ಈಸ್ ಓಪನ್ ಆನ್ ಅ ಡಿಫ್ರೆಂಟ್ ಲೆವೆಲ್ ಈಗ. ಸೊ ಇದು ಓಪನ್ ಆಗೋದ್ರಿಂದ ಐ ಕ್ಯಾನ್ ಎಕ್ಸ್ಪ್ಲೋರ್ ಮೋರ್. ಈಗ ಬೇರೆ ತುಂಬ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡಬೇಕಾದ್ರೆ, ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಬೇಕಾದ್ರೆ ಅವರ ಎಕ್ಸ್ಪೀರಿಯನ್ಸ್ ನನ್ನ ಎಕ್ಸ್ಪೀರಿಯನ್ಸಿಗೆ ಆ್ಯಡಪ್ ಆಗುತ್ತೆ. ಸೊ ನಾನು ಕ್ರಿಯೇಟಿವ್ಲಿ ನಾನು ಇನ್ನೂ ದೊಡ್ಡದಾಗಿ ಸಾಧನೆ ಮಾಡ್ಬೋದು ಆವಾಗ. ಸೊ ಪ್ರೊಡ್ಯೂಸರ್ಗಳು, ಆ್ಯಕ್ಟರ್ಗಳು, ಡೈರೆಕ್ಟರ್ಗಳು ಅವರ ಸಪೋರ್ಟ್ ಇರಬೇಕಾದ್ರೆ ನಾನು ಇನ್ನೇನೋ ಹೊಸತಾಗಿ ಮಾಡ್ಬೋದು, ಇನ್ನೊಂದು ಎಕ್ಸ್ಪ್ಲೋರ್ ಮಾಡ್ಬೋದು ಕ್ರಿಯೇಟಿವಿಟಿಯಲ್ಲಿ. ಅದನ್ನು ಡೆಫಿನೆಟ್ಲಿ ಈಸಿ ಆಗಿಬಿಡುತ್ತೆ ನನಗೆ. ಆಮೇಲೆ ಹಾಗೆಯೇ ನಮ್ಮ ಜೊತೆ ಕೂಡ ನಾನು ಹೋಗ್ಬೇಕಂದ್ರೆ ನಾನು ಒಬ್ಬನೇ ಹೋಗಲ್ಲ, ನಮ್ಮ ಯೂನಿಯನ್ ಅವರು ಬರ್ತಾರೆ, ನಮ್ಮ ಜೊತೆ ಎಲ್ಲ ಬಂದುಬಿಡ್ತಾರೆ. ಸೊ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಕರ್ನಾಟಕದ ಟೆಕ್ನಿಷಿಯನ್ಸ್, ಕರ್ನಾಟಕ ಟೀಮ್ ಬಂದಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಕೇಳಬೇಕಾದ್ರೆ ಖುಷಿ ಆಗಿಬಿಡುತ್ತೆ. ಈಗ ನಾನು ಒಬ್ಬನೇ ಹೋದದಲ್ಲ, ನನಗಿಂತ ಮೊದಲು ನಮ್ಮ ಸೀನಿಯರ್ಸ್ ಎಲ್ಲರೂ ಹೋಗಿಬಿಟ್ಟಿದ್ದಾರೆ. ವರ್ಮರ್ ಆಗಿರ್ಬೋದು, ವಿಕ್ರಮ್ ಅವರಾಗಿರ್ಬೋದು, ಅವರೆಲ್ಲ ಹೋಗಿಬಿಟ್ಟಿದ್ದಾರೆ, ಮಾಡಿದ್ದಾರೆ. ಸೊ ಅವರು ಹೋದ ಹಾದಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಕೆಲವೊಂದು ಹಾದಿಗಳನ್ನು ನಾವು ಹೊಸತಾಗಿ ಹಿಡಿತಿದ್ದೇವೆ, ಕೆಲವೊಂದು ಹೊಸ ಆರ್ಟಿಸ್ಟ್ಗಳು, ಹೊಸ ಪ್ರೊಡಕ್ಷನ್ ಹೌಸಸ್ಗಳು. ಸೊ ಹಾಗೆಲ್ಲ ಆಗ್ತಾಯಿದೆ, ತುಂಬ ಖುಷಿ ಆಗುತ್ತೆ. ಮತ್ತು ನಮ್ಮವರು ಅವಾಗ ಹೇಳಬೇಕಾದ್ರೆ ಒಳ್ಳೆ ಪ್ರಾಜೆಕ್ಟ್ ಮಾಡ್ತಾಯಿದ್ದಾರೆ, ಇನ್ನೂ ಮಾಡಿ ಹಾಗೆ. ಬಟ್ ಹಾಗೆ ಅಂತಲ್ಲ, ನನಗೆ ಇಂಪಾರ್ಟೆಂಟ್ ಎಟ್ ದ ಎಂಡ್ ನಾನು ಎಷ್ಟು ಕಲಿಬೋದು, ಇದರಿಂದ ನಾನು ಎಷ್ಟು ಇನ್ನೂ ಬೆಳಿಬೋದು. ಬ್ಯುಸಿ ಅಂತ ಹೇಳೋದಲ್ಲ, ಬ್ಯುಸಿನೇ ಇದ್ದರೆ ಅದರಲ್ಲಿ ಬೆಳವಣಿಗೆ ಕಮ್ಮಿ ಇರುತ್ತೆ. ಸೊ ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಚೂಸ್ ಮಾಡ್ಕೊಂಡು, ನಾನು ಯಾವ್ದು ಚೆನ್ನಾಗಿದೆ ಅದನ್ನು ಚೂಸ್ ಮಾಡಿಕೊಂಡು ವರ್ಕ್ ಮಾಡಿದೆ. ಸೊ ಅದಕ್ಕೆ ನಾನು ಹೊರಗಡೆ ಅಂತಲ್ಲ, ಕನ್ನಡ ಇರ್ಬೋದು, ಬೇರೆ ಇರ್ಬೋದು, ಎಲ್ಲ ಸೇಮೇ ಆಗಿಬಿಡುತ್ತೆ ಆವಾಗ. ಸೊ ಪ್ರಾಜೆಕ್ಟ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್. ಅಂದರೆ ಅದರಲ್ಲಿ ಸ್ಟೋರಿ ಏನಿದೆ, ಕಾನ್ಸೆಪ್ಟ್ ಏನಿದೆ, ಯಾರು ಆರ್ಟಿಸ್ಟ್ ಇದ್ದಾರೆ, ಏನು ಮಾಡ್ಬೋದು ಇದರಿಂದ, ಅದೆಲ್ಲ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ತುಂಬ ಫ್ಯಾಕ್ಟರ್ಸ್ಗಳು ಆ್ಯಡ್ ಆಗುತ್ತೆ. ಸೊ ಆ ಲ್ಯಾಂಗ್ವೇಜ್ ಅಂತ ಬರಲ್ಲ ಆವಾಗ ಕ್ರಿಯೇಟಿವಿಟಿ ಅಂತ ಬಂದುಬಿಡುತ್ತೆ ಆವಾಗ. ಸೊ ಫಾರ್ ಚೇತನ್ ಅವರು ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾಗಳು ಮೋಸ್ಟ್ ಆಫ್ ದ ಮೂವೀಸ್ ಕಮರ್ಷಿಯಲ್ ಸಿನಿಮಾಗಳೇ ಆಗಿದ್ದಾವೆ. ಇನ್ ಫ್ಯೂಚರಲ್ಲಿ ಹಿಸ್ಟಾರಿಕಲ್ ಮೂವೀಸ್ ಆ ಥರದ್ದು ಏನಾದರೂ ಬಂದರೆ ಮಾಡೋ ಪ್ಲಾನ್ಸ್ ಇದೆಯಾ? 100%. ಸೊ ಹಿಸ್ಟಾರಿಕಲ್ ಜಾನ್ರ್ ನಾನು ಇನ್ನೂ ಮಾಡಲಿಲ್ಲ, ಬಟ್ ತುಂಬ ಇಂಟ್ರೆಸ್ಟ್ ಇದೆ ನನಗೆ ಅದು ಮಾಡಲಿಕ್ಕೆ. ಬಟ್ ಬೇರೆ ಈಗ ಬಗಿರ ಬರ್ಬೋದು, ಅದರಲ್ಲಿ ತುಂಬ ಡಿಫ್ರೆಂಟ್ ಸ್ಟೈಲೇ ನೋಡ್ತೀರ ನೀವು. ಅದಕ್ಕೆ ಮತ್ತು ಆವೇಶಂ ಫೈಟ್ಗೆ ಸಂಬಂಧನೇ ಇರಲ್ಲ. ಹಾಗೆಯೇ UI ನೋಡ್ತೀರಾ, UI ಅದು ಟ್ರೀಟ್ಮೆಂಟ್ ಬೇರೆಯೇ ಇದೆ. ಮ್ಯಾಕ್ಸಲ್ಲಿ ಅದು ಬೇರೆ ರೇಂಜಿಗಿದೆ. ಸೊ ಪ್ರತಿಯೊಂದು ಕಡೆ ನಾನು ಆದಷ್ಟು ವೇರಿಯೇಷನ್ಸ್ ಕೊಟ್ಟು ಬಂದಿದ್ದೇನೆ. ಹಾಗೆಯೇ ಪರ್ಸ್ನಲ್ ನಾನು ಗ್ರೋತ್ ಬಗ್ಗೆ, ಲರ್ನಿಂಗ್ ಬಗ್ಗೆ ಮಾತಾಡ್ತಿದ್ದೆ. ರೀಸೆಂಟಾಗಿ ನಾನು ಕೆಂಜಿ ಅಂತ ಒಬ್ಬರು ಇಂಟರ್ನ್ಯಾಷನಲ್ ಕೊರಿಯೋಗ್ರಾಫರ್ ಇದ್ದಾರೆ, ಸ್ಟಂಟ್ ಡೈರೆಕ್ಟರ್ ಇದ್ದಾರೆ, ತುಂಬ ಫೇಮಸ್ ಅವರು.
ಜಪಾನಲ್ಲಿ ಆಗಿರ್ಬೋದು, ಚೈನಾದಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಹಾಲಿವುಡಲ್ಲಿ ಆಗಿರ್ಬೋದು. ಸ್ನೇಕ್ ಐಸ್ ಅಂತ ಸೀರೀಸ್ ಇತ್ತು, ಮೂವಿ ಇತ್ತು, ಅದು ಮಾಡಿದ್ರು ಅವರು. ಜಪಾನಲ್ಲಿ ರುರೋನಿ ಕೆನ್ಶಿನ್ ಅಂತ ಒಂದು ಸ್ವರ್ಡ್ ಫೈಟ್, ಅಂಥ ಸ್ವರ್ಡ್ ಫೈಟ್ ನಾನು ಹಿಸ್ಟ್ರಿಯಲ್ಲಿ ನೋಡಲೇ ಇಲ್ಲ ಎಲ್ಲಿ ಕೂಡ. ಅಂಥ ಪ್ರಾಜೆಕ್ಟ್ ಅವ್ರು ಮಾಡಿದ್ದು. ಹಾಗೆಯೇ ಚೈನಾದಲ್ಲಿ ಡೋನಿಯನ್ ಅಂತ ದೊಡ್ಡ ಸ್ಟಾರ್ ಇದ್ದಾರೆ, ಸೂಪರ್ ಸ್ಟಾರ್ ಇದ್ದಾರೆ ಅವ್ರು ಜಾನ್ ವಿಕಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ಸೊ ಅಂಥವ್ರ ಜೊತೆ ವರ್ಕ್ ಮಾಡುವವರು ಇವರು. ಸೊ ಅಂಥವ್ರಿಗೆ ಪರ್ಸನಲಾಗಿ ವರ್ಕ್ ಅವರು ಕೆಂಜಿ ತನಗಾಗಿ ಅಂತ ಅವ್ರ ಹೆಸರು. ಸೊ ಅವ್ರ ಜೊತೆ ರೀಸೆಂಟಾಗಿ ನಾನು ವರ್ಕ್ ಮಾಡಿದೆ ಬ್ಯಾಂಕಾಕಲ್ಲಿ. ಸೊ ಅವರೀಗ ಡೈರೆಕ್ಟ್ ಮಾಡ್ತಾರೆ, ಡೈರೆಕ್ಷನು ಮಾಡ್ತಾರೆ ಅವರು, ಇದು ಸ್ಟಂಟು ಮಾಡ್ತಾರೆ. ಸೊ ಅವರ ಸೆಟ್ಟಲ್ಲೇ ನಾನು ರಿಹರ್ಸಲಲ್ಲಿದ್ದೆ, ಸೆಟ್ಟಲ್ಲಿದ್ದೆ, ಆನ್ ಸೆಟ್ ವರ್ಕ್ ಮಾಡಿದೆ. ತುಂಬ ಖುಷಿ ಆಯಿತು. ಅವಾಗ ನಮ್ಗೆ ಗೊತ್ತಾಯಿತು ನಾವು ಎಲ್ಲಿದ್ದೇವೆ, ಅವರು ಎಲ್ಲಿದ್ದಾರೆ, ನಾವು ಎಷ್ಟು ಬೆಳವಣಿಗೆ, ಇನ್ನೂ ಎಷ್ಟು ಕಲಿಬೇಕು, ಅವರಿಂದ ಎಷ್ಟು ಕಲಿಬೇಕು, ಎಷ್ಟು ಬೆಳಿಬೇಕು ಅಂತ. ಸೊ ನಾನೇನು ಥಿಂಕ್ ಮಾಡ್ತಿದ್ದೆ ಹೋಗೋ ಮೊದಲು, ನಾನೇನೋ ತುಂಬ ಮಾಡಿದ್ದೇನೆ, ತುಂಬ ಗೊತ್ತು ನನಗೆ ಅಂತ ಹೇಳ್ಕೊಂಡು ಏನು ಮೆಂಟಲ್ ಸ್ಟೇಟಲ್ಲಿ ಅದೊಂದು ಬಬಲಲ್ಲಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾನು ಏನು ಮಾಡಿದೆ ಅದೊಂದು 10 ವರ್ಷ ಮೊದಲೇ ಮಾಡಿದ್ದಾರೆ ಅವರು ಅಂತ. ಸೊ ಆವಾಗ ಗೊತ್ತಾಯ್ತು ನಾವು ಎಷ್ಟು ಬೆಳಿಬೇಕು, ಎಷ್ಟು ಬೆಳೆದ್ರೆ ಸಾಕಾಗಲ್ಲ, ಎಷ್ಟು ಲರ್ನ್ ಮಾಡಿದ್ರೂ ಸಾಕಾಗಲ್ಲ ಅಂತ ಒಂದು ಗೊತ್ತಾಯಿತು. ಸೊ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ದಾನೆ. ನಮ್ಮ ಇಂಡಿಯನ್ ಪ್ರೊಡಕ್ಷನ್ ಹೌಸಸ್ಗಳು ತುಂಬ ರೀಚ್ ಔಟ್ ಆಗಿದ್ದಾರೆ ಅವರಿಗೆ. ತುಂಬ ನಮ್ಮ ಬ್ಯಾಂಗ್ಳೂರವರು ಕೂಡ ರೀಚ್ ಔಟ್ ಆಗಿದ್ದಾರೆ ಅವರಿಗೆ, ಅಷ್ಟು ಫೇಮಸ್ ಇದ್ದಾರೆ ಅವರು. ಸೊ ಅಂಥವ್ರ ಜೊತೆಗೆ ವರ್ಕ್ ಮಾಡಲಿಕ್ಕೆ ಸಿಕ್ಕಿದ್ದು ನನ್ನ ಭಾಗ್ಯ. ಸೊ ಅದರಿಂದ ನಾನು ತುಂಬ ಕಲ್ತಿದ್ದೇನೆ. ಏನು ಕಲ್ತಿದ್ದೇನೆ ಅದನ್ನು ನಾನು ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೆ ಡೆಫಿನೆಟ್ಲಿ ಯೂಸ್ ಮಾಡ್ತೇನೆ. ಸೊ ಆವಾಗ ಇನ್ನೂ ಹೊಸತಾಗಿ ನೋಡಲಿಕ್ಕೆ ಸಿಗುತ್ತೆ ನಿಮಗೆ. ಹೌದು, ಥ್ಯಾಂಕ್ ಯು ಸೋ ಮಚ್. ನೀವು ಪಾಪ ಹೈದ್ರಾಬಾದು, ತ್ರಿವೇಂದ್ರಮು, ಮದ್ರಾಸು, ಬ್ಯಾಂಗ್ಳೂರು ಹಿಂಗೆ ಒಂದು ಕಡೆಯಿಂದ ಒಂದು ಕಡೆಗೆ ಹಾಡ್ತಾ ಇದ್ದೀರಾ. ಮೀನ್ ವೇಲ್ ನಮಗೊಂದು 10-15 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಕ್ಕೆ ಅಯ್ಯೋ ನಿಮ್ಮ ಆಶೀರ್ವಾದ ಇದೆಲ್ಲ. ಥ್ಯಾಂಕ್ ಯು.